ಸಮಯಸಾರ ಭಾಗ 50. ಸಮಯಸಾರ ಭಾಗ 50. ಶ್ರೀ ಋಷಭನಾಥರಿಂದ ವರ್ಧಮಾನರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ, ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 50ರಲ್ಲಿ ಕೇಳ್ತಾ ಇದ್ದೀರಿ. 49 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ, ಅದನ್ನ ಕೇಳ್ಕೊಬರ್ರಿ. ನೇರವಾಗಿ ಇದನ್ನ ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಸಮಯಸಾರ ಭಾಗ 50. ಹಾಂ, ಪ್ರಶ್ನೆ ಎಲ್ಲಿವರೆಗೆ ಆಗಿತ್ತು ಯಾರಿಗಾರು ಗೊತ್ತಿದೆ? ನಿನ್ನೆ ಏನಾಗಿತ್ತು ಅಂದರೆ, ನೀವು ಹೋಗೋತ್ತಿಗೆ ಸಮಯ ಆಯಿತು ಅಂತೇಳಿ ಗಾತಾದ ಟೀಕೆಯನ್ನು ನಾನು ಹೇಳಬೇಕಾಗಿತ್ತು, ಆದರೆ ಅದು ತಪ್ಪಾಗಿದೆ. ಯಾಕೆ ಅದು ಹೇಳಬೇಕಾಗಿತ್ತು ಆ ಸ್ಥಳದಲ್ಲಿ, ಹೇಳಲಿಕ್ಕೆ ಸಮಯ ಆಗಿಲ್ಲ ಅಂತೇಳಿ ಬಿಟ್ಟಾಯ್ತಲ್ವಾ? ಹಾಗಾದರೆ ಇನ್ನೊಂದು ಸಲ ಕೇಳಬೇಕಾಗ್ತದೆ ನೀವು ಇದನ್ನೀಗ. ಪ್ರಶ್ನೆ 693. ಗಾಥಾ ಸಂಖ್ಯೆ 181, 182, 183 ಇದರ ಟೀಕಾ ಅರ್ಥ ಏನು ಇದೆ? ಉತ್ತರವನ್ನು ಕೇಳ್ರಿ. ಭಾಳ ವಿಸ್ತಾರವಾಗಿ ಇದು ಇರೋದ್ರಿಂದ ನೀವು ಭಾಳ ಸಮಾಧಾನವಾಗಿ ಕೇಳ್ತಾ ಹೋಗಬೇಕಾಗ್ತದೆ. ನಿಮಗೆ ಯಾವ ಸ್ಥಳದಲ್ಲಿ ಯಾವುದು ಅರ್ಥ ಆಗೋದಿಲ್ಲ ಅದನ್ನು ಆಮೇಲೆ ಹೇಳ್ತೀನಿ. ಈಗ ನೀವು ಸಮಾಧಾನವಾಗಿ ಇದನ್ನು ಕೇಳ್ತಾ ಹೋಗ್ರಿ. ನಿಜವಾಗಿ ಒಂದು ದ್ರವ್ಯದ ಜೊತೆಗೆ ಮತ್ತೊಂದು ದ್ರವ್ಯದ ಸಂಬಂಧವು ಸ್ವಲ್ಪವೂ ಇರುವುದಿಲ್ಲ. ಕಾರಣ, ದ್ರವ್ಯಗಳು ಭಿನ್ನ ಭಿನ್ನ ಪ್ರದೇಶ ರೂಪದವು ಇವೆ. ಎರಡೂ ದ್ರವ್ಯಗಳಲ್ಲಿ ಏಕಸತ್ತ ಇರುವುದಿಲ್ಲ. ಪ್ರತ್ಯೇಕ ದ್ರವ್ಯದ ಸತ್ತ ಭಿನ್ನ ಭಿನ್ನ ಇದೆ ಮತ್ತು ಸತ್ತ ಒಂದೇ ಇಲ್ಲದ್ದರಿಂದ ಅನ್ಯ ದ್ರವ್ಯದ ಜೊತೆಗೆ ಆಧಾರ ಆದೇಯ ಸಂಬಂಧವೂ ಕೂಡ ಇರುವುದಿಲ್ಲ. ಆದ್ದರಿಂದ ದ್ರವ್ಯವು ತನ್ನ ಸ್ವರೂಪದಲ್ಲಿಯೇ ಪ್ರತಿಷ್ಠಾರೂಪ ಆಧಾರ ಆದೇಯ ಸಂಬಂಧ ಇದೆ. ಹೀಗೆ ಇರುವುದರಿಂದ ಜ್ಞಾನವು ಆದೇಯವಿದ್ದು ಅದು ತನ್ನ ತಿಳುವಳಿಕೆಯ ಸ್ವರೂಪ ಆಧಾರದಲ್ಲಿಯೇ ಪ್ರತಿಷ್ಠಿತವಿದೆ. ಕಾರಣ, ತಿಳುವಳಿಕೆಯು ಜ್ಞಾನದ ಅಭಿನ್ನ ಸ್ವರೂಪ ಇದೆ, ಅರ್ಥಾತ್ ಭಿನ್ನ ಸ್ವರೂಪ ಇಲ್ಲ. ಹೀಗೆ ತಿಳಿಯುವ ಕ್ರಿಯಾಸ್ವರೂಪ ಜ್ಞಾನವು ಜ್ಞಾನದಲ್ಲಿಯೇ ಇದೆ ಮತ್ತು ಕ್ರೋಧಾದಿಗಳು ಕ್ರೋಧಾದಿ ರೂಪ ಕ್ರಿಯಾರೂಪ ಕ್ರೋಧತ್ವದಲ್ಲಿಯೇ ಪ್ರತಿಷ್ಠಿತವಿದೆ. ಕಾರಣ, ಕ್ರೋಧರೂಪ ಕ್ರಿಯೆಯು ಕ್ರೋಧಾದಿಗಳಿಂದ ಅಭಿನ್ನ ಸ್ವರೂಪದವು ಇದ್ದಾವೆ. ಆದ್ದರಿಂದ ಕ್ರೋಧರೂಪ ಕ್ರಿಯಾ ಕ್ರೋಧಾದಿಯಲ್ಲಿಯೇ ಆಗುತ್ತದೆ. ತಥಾ ಕ್ರೋಧಾದಿಗಳಲ್ಲಿ ಕರ್ಮ ನೋಕರ್ಮಗಳಲ್ಲಿ ಜ್ಞಾನವಿಲ್ಲ ಮತ್ತು ಜ್ಞಾನದಲ್ಲಿ ಕ್ರೋಧಾದಿಕ ಅಥವಾ ಕರ್ಮ ನೋಕರ್ಮಗಳು ಇಲ್ಲ. ಕಾರಣ, ಜ್ಞಾನ ಮತ್ತು ಕ್ರೋಧಾದಿ ಭಾವ ಮತ್ತು ಕರ್ಮ ನೋಕರ್ಮಗಳ ಪರಸ್ಪರ ಸ್ವರೂಪದಲ್ಲಿ ಅತ್ಯಂತ ವೈಪರೀತ್ಯವಿದೆ, ಒಂದೇ ಸ್ವರೂಪದವು ಇಲ್ಲ. ಇದರಿಂದ ಪರಮಾರ್ಥ ರೂಪ ಆಧಾರ ಆದೇಯ ಸಂಬಂಧವೂ ಇರುವುದಿಲ್ಲ. ಹಾಗೆ ಜ್ಞಾನದ ತಿಳಿಯುವ ಕ್ರಿಯಾರೂಪ ಅಂದರೆ ಅರಿವಿನ ತಿಳುವಳಿಕೆ ಸ್ವರೂಪವಿದೆ, ಅದು ಅದರದ್ದೇ ಇದೆ. ಹಾಗೆ ಕ್ರೋಧಾದಿ ರೂಪ ಕ್ರಿಯೆಯು ಸ್ವರೂಪವಿಲ್ಲ. ಯಾವುದೋ ರೀತಿಯಿಂದ ಜ್ಞಾನಕ್ಕೆ ಕ್ರೋಧಾದಿ ಕ್ರಿಯಾರೂಪ ಪರಿಣಮನ ಸ್ವರೂಪ ಆಗುವುದಿಲ್ಲ. ಅಂದರೆ ಯಾವುದೋ ಕಾರಣದಿಂದ ಜ್ಞಾನವು ಕ್ರೋಧಾದಿ ರೂಪ ಕ್ರಿಯಾರೂಪ ಪರಿಣಾಮನ ಸ್ವರೂಪ ಆಗುವುದಿಲ್ಲ. ಕ್ರೋಧಾದಿಗಳ ಕ್ರೋಧತ್ವ ಆದಿ ಸ್ವರೂಪ ಇದೆ, ಹಾಗೆ ತಿಳುವಳಿಕೆ ಸ್ವರೂಪ ಇಲ್ಲ. ಕಾರಣ, ತಿಳಿಯುವ ಕ್ರಿಯಾ ಮತ್ತು ಕ್ರೋಧ ರೂಪ ಕ್ರಿಯೆಗಳಲ್ಲಿಯ ಸ್ವಭಾವ ಭೇದವು ಸ್ಪಷ್ಟ ಪ್ರತಿಭಾಸಿತವಾಗುತ್ತದೆ. ಸ್ವಭಾವ ಭೇದದಿಂದಲೇ ವಸ್ತು ಭೇದವು ಸಿದ್ಧವಿದೆ. ಹೀಗೆ ಇರುವುದರಿಂದ ಜ್ಞಾನ ಮತ್ತು ಅಜ್ಞಾನ ಸ್ವರೂಪಿ ಕ್ರೋಧಾದಿಗಳಲ್ಲಿ ಆಧಾರ ಆದೇಯ ಭಾವವು ಇರುವುದಿಲ್ಲ. ಇದನ್ನು ದೃಷ್ಟಾಂತದಿಂದ ಹೇಳುತ್ತಾರೆ. ಹೇಗೆ ಆಕಾಶ ದ್ರವ್ಯವು ಒಂದೇ ಇದೆ, ಅದನ್ನು ತನ್ನ ಬುದ್ಧಿಯಲ್ಲಿ ಸ್ಥಾಪಿಸಿ ಆಧಾರ ಆದೇಯದ ಕಲ್ಪನಾ ಮಾಡಬೇಕು. ಆಗ ಹೇಗೆ ಆಕಾಶದ ಹೊರತು ಅನ್ಯ ದ್ರವ್ಯಗಳ ಅಧಿಕರಣ ರೂಪ ಆರೋಪದಂತೂ ವಿರೋಧವಾಗುತ್ತದೆ. ಇದರಿಂದ ಬುದ್ಧಿಗೆ ಭಿನ್ನ ಆಧಾರದ ಅಪೇಕ್ಷೆಯೇ ಇಲ್ಲ. ಭಿನ್ನ ಆಧಾರದ ಅಪೇಕ್ಷೆ ಇಲ್ಲದ್ದರಿಂದ ಬುದ್ಧಿಯಲ್ಲಿ ಇದೇ ನಿಶ್ಚಿತವಾಯಿತು.
ಆಕಾಶವು ಒಂದೇ ಇದೆ. ಅದು ಒಂದು ಆಕಾಶದಲ್ಲಿಯೇ ಪ್ರತಿಷ್ಠಿತವಿದೆ. ಆಕಾಶದ ಆಧಾರವು ಅನ್ಯ ದ್ರವ್ಯ ಇಲ್ಲ, ತಾನೇ ತನ್ನ ಆಧಾರವಿದೆ. ಹೀಗೆ ಭಾವಿಸುವುದರಿಂದ ಅನ್ಯ ದ್ರವ್ಯದ್ದು ಅನ್ಯ ದ್ರವ್ಯದಲ್ಲಿ ಆಧಾರ ಆದೇಯ ಭಾವವು ಪ್ರತಿಭಾಷಿತ ಆಗುವುದಿಲ್ಲ. ಇದೇ ಪ್ರಕಾರ ಒಂದೇ ಜ್ಞಾನಕ್ಕೆ ತನ್ನ ಬುದ್ಧಿಯಲ್ಲಿ ಸ್ಥಾಪಿಸಿ, ಅಂದರೆ ಒಂದೇ ಜ್ಞಾನವನ್ನು ತನ್ನ ಬುದ್ಧಿಯಲ್ಲಿ ಸ್ಥಾಪಿಸಿ ಆಧಾರ ಆದೇಯ ಭಾವದ ಕಲ್ಪನೆ ಮಾಡಿದರೆ ಉಳಿದ ಅನ್ಯ ದ್ರವ್ಯಗಳ ಅಧಿರೋಪದ ನಿರೋಧ ಆಗುತ್ತದೆ. ಕಾರಣ ಬುದ್ಧಿಗೆ ಅನ್ಯ ಆಧಾರಗಳ ಅಪೇಕ್ಷೆ ಇಲ್ಲ. ಭಿನ್ನ ಆಧಾರದ ಅಪೇಕ್ಷೆಯೇ ಬುದ್ಧಿಯಲ್ಲಿ ಇಲ್ಲದಾಗ ಜ್ಞಾನವೇ ಜ್ಞಾನದಲ್ಲಿ ಪ್ರತಿಷ್ಠಿತವಿರುತ್ತದೆ ಎಂದು ಸಿದ್ಧವಾಯಿತು. ಹೀಗೆ ಭಾವಿಸುವವರಿಗೆ ಅನ್ಯ ದ್ರವ್ಯದಲ್ಲಿ ಆಧಾರ ಆದೇಯ ಭಾವವು ಪ್ರತಿಭಾಸಿತವಾಗುವುದಿಲ್ಲ. ಆದ್ದರಿಂದ ಜ್ಞಾನವು ಜ್ಞಾನದಲ್ಲಿಯೇ ಇರುತ್ತದೆ, ಕ್ರೋಧಾದಿಗಳು ಕ್ರೋಧಾದಿಗಳಲ್ಲಿಯೇ ಇವೆ. ಹೀಗೆ ಜ್ಞಾನ ಮತ್ತು ಕ್ರೋಧಾದಿ ಮತ್ತು ಕರ್ಮ ನೋ ಕರ್ಮಗಳೊಳಗಿನ ಭೇದ ಜ್ಞಾನವು ವ್ಯವಸ್ಥಿತವಾಗುತ್ತದೆ. ಇದು ಭಾಳ ವಿಸ್ತಾರವಾದ ಕಥನ. ಆದ್ದರಿಂದ ನಿಮಗೆ ಎಷ್ಟು ಅರ್ಥ ಆಯಿತು, ಎಷ್ಟು ಅರ್ಥ ಆಗಿಲ್ಲ ಆ ರೀತಿ ಇಲ್ಲ. ನೀವು ಇದನ್ನು ಪದೇ ಪದೇ ಒಂದು 2-3-4 ಸರ್ತಿ ಕೇಳಿದ್ರೆ ನಿಮಗೆ ಇದು ಗೊತ್ತಾಗಲೇಬೇಕು, ಗೊತ್ತಾಗಿ ಆಗ್ತದೆ. ಹಾಗಾದರೆ ಇನ್ನು ಮುಂದೆ ನೋಡೋಣ. ಪ್ರಶ್ನೆ 694. ಹಿಂದಿನ ಟೀಕೆಯ ಭಾವಾರ್ಥವಾದರೂ ಏನಿದೆ? ಯಾಕೆಂದರೆ ಇದು ಬಹಳ ವಿಸ್ತಾರ ಇತ್ತಲ್ವ, ಹಾಗಾಗಿ ಪರವಾಗಿಲ್ಲ, ಇದು ಸರಳ ಇದೆ, ಇದನ್ನು ಕೇಳ್ರಿ. ಉಪಯೋಗವು ಚೈತನ್ಯ ಪರಿಣಾಮವಿದೆ, ಅದು ಜ್ಞಾನ ಸ್ವರೂಪವಿದೆ. ಕ್ರೋಧಾದಿಕ ಭಾವ ಕರ್ಮ, ಜ್ಞಾನವರ್ಣಾದಿ ದ್ರವ್ಯಕರ್ಮ, ಶರೀರಾದಿ ನೋಕರ್ಮ ಇವೆಲ್ಲವೂ ಪುದ್ಗಲ ದ್ರವ್ಯದ ಪರಿಣಾಮಗಳು ಇವೆ. ಇವು ಜಡ ಸ್ವಭಾವಿ ಇವೆ. ಇವುಗಳ ಮತ್ತು ಜ್ಞಾನದ ಪ್ರದೇಶಗಳು ಭಿನ್ನ ಭಿನ್ನ ಇವೆ. ಅದರಿಂದ ಅತ್ಯಂತ ಭೇದರೂಪ ಇವೆ. ಉಪಯೋಗದಲ್ಲಿ ಕ್ರೋಧಾದಿಕ ಕರ್ಮ ನೋ ಕರ್ಮಗಳಲ್ಲಿ ಮತ್ತು ಕ್ರೋಧಾದಿಕ ಕರ್ಮ ನೋ ಕರ್ಮಗಳಲ್ಲಿ ಉಪಯೋಗವಿಲ್ಲ. ಅಂದರೆ ಇನ್ನೊಂದು ಸಲ ಕೇಳ್ರಿ. ಉಪಯೋಗದಲ್ಲಿ ಕ್ರೋಧಾದಿ ಕರ್ಮ ನೋ ಕರ್ಮ ಮತ್ತು ಕ್ರೋಧಾದಿಕ ನೋ ಕರ್ಮಗಳು ಇವು ಉಪಯೋಗದಲ್ಲಿ ಇಲ್ಲ. ಉಪಯೋಗದಲ್ಲಿ ಉಪಯೋಗವೇ ಇದೆ. ಹೀಗೆ ಇರುವುದರಿಂದ ಇವುಗಳಲ್ಲಿ ಪರಮಾರ್ಥ ಸ್ವರೂಪ ಆಧಾರ ಆದೇಯ ಭಾವಗಳು ಕೂಡ ಇಲ್ಲ. ತಮ್ಮ ತಮ್ಮ ಆಧಾರ ಆದೇಯ ಸಂಬಂಧವು ತಮ್ಮ ತಮ್ಮ ಒಳಗೆಯೇ ಇವೆ. ಹೀಗೆ ಇವುಗಳಲ್ಲಿ ಪರಸ್ಪರರಲ್ಲಿ, ಅಂದರೆ ಯಾವುದರಲ್ಲಿ? ಉಪಯೋಗದಲ್ಲಿ ಮತ್ತು ಈ ಕ್ರೋಧಾದಿಗಳಲ್ಲಿ. ಇನ್ನೊಂದ್ಸಲ ಕೇಳ್ರಿ. ಹೀಗೆ ಇವುಗಳಲ್ಲಿ ಪರಸ್ಪರರಲ್ಲಿ ಪರಮಾರ್ಥದಿಂದ ಅತ್ಯಂತ ಭೇದ ಇದೆ. ಇದನ್ನು ತಿಳಿಯುವುದೇ ಭೇದ ಜ್ಞಾನವಿದೆ. ಈ ರೀತಿ ವ್ಯವಸ್ಥಿತ ಆಯಿತು ಈಗ ಅಲ್ವಾ? ಇದನ್ನು ಇನ್ನೂ ಕೂಡ ಭಾಳ ಸರಳವಾಗಿ, ಇನ್ನೂ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದರೆ, ಇನ್ನೂ ಇದನ್ನು ಸರಳೀಕರಣಗೊಳಿಸಬೇಕು ಅಂತಂದರೆ ಏನು ಮಾಡಬೇಕಪ್ಪ? ಏನು ಮಾಡಬೇಕು ನೋಡ್ರಿ, ಕೇಳ್ರಿ ಇಲ್ಲಿ ನೋಡಿ. ಈಗ ಜೀವದ ಉಪಯೋಗ ಇದೆ. ಜೀವದ ಉಪಯೋಗ ಯಾವುದಪ್ಪ? ಜ್ಞಾನದರ್ಶನ. ಜೀವದ ಉಪಯೋಗದಲ್ಲಿ ಈ ಕ್ರೋಧಾದಿ ಕರ್ಮಗಳು ಇಲ್ಲ. ಮತ್ತು ಜೀವದ ಉಪಯೋಗದಲ್ಲಿ ಈ ಶರೀರ ಆದಿ ನೋಕರ್ಮ ಕೂಡ ಇಲ್ಲ ಅಲ್ವಾ? ಉಪಯೋಗದಲ್ಲೇ ಇದೆ, ಕರ್ಮಗಳು ಕರ್ಮದಲ್ಲೇ ಇದ್ದಾವೆ. ಇದರಲ್ಲಿ ಆಧಾರ ಆದೇಯ ಸಂಬಂಧ ಕೂಡ ಇಲ್ಲ. ಅರ್ಥ ಆಯ್ತಲ್ಲ ಇದು ನಿಮಗೆ? ಅವು ತಮ್ಮ ತಮ್ಮೊಳಗಡೆ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾ ಇರ್ತವೆ. ಇದನ್ನು ಭೇದಜ್ಞಾನಿಗಳು ಸ್ವಚ್ಛವಾಗಿ ಸ್ಪಷ್ಟವಾಗಿ ತಿಳಿಯುತ್ತಾರೆ. ಅರ್ಥ ಆಯ್ತಲ್ಲ? ಹಾಗಾದರೆ ಇನ್ನು ಮುಂದೆ ನೋಡೋಣ. ಪ್ರಶ್ನೆ 695. ಭೇದ ಜ್ಞಾನವು ಅವಿಚಲ ಆದಾಗ ಯಾವ ಲಾಭವನ್ನು ಜೀವನು ಪಡೆಯುತ್ತಾನೆ? ನೋಡಿ ಇಲ್ಲಿ ಪ್ರಶ್ನೆ ಅರ್ಥ ಆಯ್ತಪ್ಪ. ಅಂದರೆ ಭೇದ ಜ್ಞಾನವು ಅವಿಚಲ ಅಂದರೆ ಚಲಾಯಮನ ಆಗಬಾರ್ದು, ನಿಶ್ಚಲ ಇರಬೇಕು, ಆ ರೀತಿ. ಹಾಗಾದರೆ ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ.
ಭೇದ ಜ್ಞಾನವು ಅವಿಚಲ ಆದಾಗ ಯಾವ ಲಾಭವನ್ನು ಜೀವನು ಪಡೆಯುತ್ತಾನೆ? ಇದಕ್ಕೆ ಹಾಗಾದರೆ ಉತ್ತರ ಸಮಾಧಾನದಿಂದ ಕೇಳ್ರಿ. ಜ್ಞಾನವು ಚೇತನ ಸ್ವರೂಪವಿದೆ. ರಾಗಾದಿಗಳು ಪುದ್ಗಲದ ವಿಕಾರವಿದ್ದದ್ದರಿಂದ ಜಡ ಇವೆ. ಅವು ಎರಡೂ ಅಜ್ಞಾನದಿಂದ ಜಡರೂಪ ಪ್ರತಿಭಾಸಿತವಾಗುತ್ತವೆ. ಯಾವಾಗ ಭೇದ ವಿಜ್ಞಾನವಾಗುತ್ತದೆ ಆಗ ಜ್ಞಾನದ ಮತ್ತು ರಾಗಾದಿಗಳ ಭಿನ್ನತ್ವವು ಅಂತರಂಗ ಅನುಭವದ ಅಭ್ಯಾಸದಿಂದ ಪ್ರಕಟವಾಗುತ್ತದೆ. ಆಗ ಜ್ಞಾನ ಸ್ವಭಾವವು ಕೇವಲ ತಿಳುವಳಿಕೆಯದ್ದು ಇದೆ ಮತ್ತು ಜ್ಞಾನದಲ್ಲಿ ಕಾಣಿಸಿ ಬರುವ ರಾಗಾದಿಗಳ ಕಲುಷತೆ, ಆಕುಲತಾ ರೂಪ ಸಂಕಲ್ಪ ವಿಕಲ್ಪಗಳು ಪ್ರತಿಭಾಸಿತವಾಗುತ್ತವೆ. ಅವು ಎಲ್ಲವೂ ಪುದ್ಗಲದ ವಿಕಾರಗಳು ಇವೆ, ಜಡ ಇವೆ. ಹೀಗೆ ರಾಗ ಮತ್ತು ಜ್ಞಾನಾದಿಗಳಲ್ಲಿ ಭೇದದ ಆಸ್ವಾದ ಅಂದರೆ ಅನುಭವ ಬರುತ್ತದೆ. ಈ ಭೇದ ಜ್ಞಾನವೇ ಎಲ್ಲ ವಿಭಾವ ಭಾವಗಳನ್ನು ದೂರ ಮಾಡಲು ಸಮರ್ಥ ಇದೆ. ಆದ್ದರಿಂದ ಆತ್ಮನ ಪರಮ ಸಂವರ ಭಾವವು ಪ್ರಾಪ್ತವಾಗುತ್ತದೆ. ರಾಗಾದಿಗಳಿಂದ ರಹಿತವಾಗಿ ಶುದ್ಧ ಜ್ಞಾನ ಘನ ಆತ್ಮನ ಆಶ್ರಯ ಪಡೆದು ಆನಂದಕ್ಕೆ ಪ್ರಾಪ್ತವಾಗಿರಿ ಎಂದು ಸಜ್ಜನರು ಉಪದೇಶ ಕೊಡುತ್ತಾರೆ. ಹೀಗೆ ಈ ಭೇದ ವಿಜ್ಞಾನವು ಯಾವ ಸಮಯದಲ್ಲಿ ವೈಪರೀತ್ಯಕ್ಕೆ ಅಂದರೆ ಕ್ಷಣಿಕ ಮಾತ್ರವೂ ಪ್ರಾಪ್ತವಾಗುವುದಿಲ್ಲ, ಅವಿಚಲವಾಗುತ್ತದೆ. ಆಗ ಜ್ಞಾನವು ಶುದ್ಧೋಪಯೋಗ ರೂಪದಿಂದ ಜ್ಞಾನವು ಕೇವಲ ಜ್ಞಾನ ರೂಪವಾಗಿಯೇ ಇರುತ್ತದೆ. ಸ್ವಲ್ಪವೂ ರಾಗ ದ್ವೇಷ ಮೋಹ ಭಾವಕ್ಕೆ ಅದು ಪ್ರಾಪ್ತವಾಗುವುದಿಲ್ಲ. ಇದರಿಂದ ಇದು ಸಿದ್ಧವಾಯಿತು ಏನೆಂದರೆ ಕೇವಲ ಜ್ಞಾನದಿಂದ ಶುದ್ಧಾತ್ಮನ ಪ್ರಾಪ್ತಿಯೂ ಆಗುತ್ತದೆ. ಆ ಶುದ್ಧಾತ್ಮನ ಪ್ರಾಪ್ತಿಯಿಂದ ರಾಗ ದ್ವೇಷ ಮೋಹ ಸ್ವರೂಪ ಆಶ್ರವ ಭಾವದ ಅಭಾವರೂಪ ಸಂವರವೂ ಕೂಡ ಆಗುತ್ತದೆ. ಆಯ್ತಲ್ಲ? ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 696. ಭೇದ ಜ್ಞಾನದಿಂದಲೇ ಶುದ್ಧಾತ್ಮನ ಪ್ರವೃತ್ತಿ ಹೇಗೆ ಆಗುತ್ತದೆ? ಇದು ನಿಮಗೆ ಪ್ರಶ್ನೆ ಗೊತ್ತಾಗ್ತಾ ಇದೆಯಪ್ಪ? ಪ್ರಶ್ನೆಯನ್ನು ಇನ್ನೊಂದು ಸಲ ಬೇಕಾದ್ರೆ ಕೇಳ್ರಿ. ಪ್ರಶ್ನೆ 696. ಭೇದ ವಿಜ್ಞಾನದಿಂದಲೇ ಅಥವಾ ಭೇದ ಜ್ಞಾನದಿಂದಲೇ, ಅದನ್ನು ಭೇದ ವಿಜ್ಞಾನ ಅಂತಲೂ ಕೂಡ ಹೇಳ್ತಾರೆ, ಇರಲಿ, ಆಯಿತು, ಹಾಗೆ ಹೇಳೋಣ. ಭೇದ ವಿಜ್ಞಾನದಿಂದಲೇ ಶುದ್ಧಾತ್ಮನ ಪ್ರವೃತ್ತಿ ಹೇಗೆ ಆಗುತ್ತದೆ? ಇದಕ್ಕೆ ಉತ್ತರ ಸ್ವರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಸಂವರಾಧಿಕಾರದ 184, 185 ಸಂಖ್ಯೆಯ ಈ ಎರಡು ಗಾಥೆಗಳನ್ನು ಹೇಳುತ್ತಾರೆ. ಕೇಳ್ತೀರಿ? ಈ ಗಾಥೆಗಳು ಪ್ರಾರಂಭನಪ್ಪ. ಆಯಿತು. ಜಹ ಕಣಯ ಮಗ್ಗೀತವಿಯಂ ಪಿ ಕಣಯ ಹಾವಂ ನಾತಂ ಪರಿಚಯದಿ ತಹ ಕಮ್ಮೋದಯತ ವಿದೋ ನಾ ಜಹದಿ ನಾಣಿದು ನಾಣಿತಂ ಏವಂ ಜಾಣದಿ ನಾಣೋ ಅಣ್ಣಾಣಿ ಮುಣದಿ ರಾಯಮೇ ವಾಧಂ ಅಣ್ಣಾಣ ತಮೋಚ್ಛವಣ್ಣೋ ಆದಾಸ ಹಾವಂ ಆಯಾಣಂತೋ. ಇದು ಈಗ ಗಾಥೆಗಳು ಆದವು. ಈಗ ಈ ಗಾಥೆಗಳ ಅರ್ಥವನ್ನು ಕೇಳಿರಿ. ಹೇಗೆ ಬಂಗಾರವು ಅಗ್ನಿಯಿಂದ ತಪ್ತವಾಗಿಯೂ ತನ್ನ ಬಂಗಾರತ್ವವನ್ನು ಬಿಡುವುದಿಲ್ಲ, ಅದೇ ಪ್ರಕಾರ ಜ್ಞಾನಿಯು ಕರ್ಮೋದಯದಿಂದ ತಪ್ತವಾಗಿಯೂ ತಿಳುವಳಿಕೆಯ ಸ್ವಭಾವವನ್ನು ಬಿಡುವುದಿಲ್ಲ. ಹೀಗೆ ಜ್ಞಾನಿಯು ತಿಳಿಯುತ್ತಾನೆ ಮತ್ತು ಅಜ್ಞಾನಿಯು ರಾಗಕ್ಕೆ ಆತ್ಮ ಅನ್ನುತ್ತಾನೆ. ಕಾರಣ ಆ ಅಜ್ಞಾನಿಯು ಅಜ್ಞಾನರೂಪ ಅಂಧಕಾರದಿಂದ ವ್ಯಾಪ್ತನಾಗಿದ್ದಾನೆ. ಆದ್ದರಿಂದ ಆತ್ಮನ ಸ್ವಭಾವವನ್ನು ಅವನು ತಿಳಿಯುವುದಿಲ್ಲ. ಹೀಗೆ ಈಗ ಗಾಥೆಯ ಅರ್ಥವನ್ನು ಆಚಾರ್ಯ ಭಗವಾನ್ ಹೇಳಿದರು ಅಲ್ಲವೇ? ಹಾಗಾದರೆ ಒಂದು ಕೆಲಸ ಮಾಡೋಣ. ಈಗ ನಿಮಗೆ ಸ್ವಲ್ಪ ಸಣ್ಣ ಸಣ್ಣ
ಪ್ರಶ್ನೆ ಉತ್ತರಗಳನ್ನು ಹೇಳುತ್ತಾ ಹೋಗುತ್ತೇನೆ. ಯಾಕೆಂದರೆ ನಿಮಗೆ ಭಾಳ ವಿಸ್ತಾರ ಆದ ತಕ್ಷಣ ಭಾಳ ತೊಂದರೆ ಆಗ್ತದೆ, ಅದು ನನಗೂ ಗೊತ್ತಾಗ್ತದೆ. ಆದರೆ ನನಗೂ ಒಂದು ರೀತಿಯ ಅನಿವಾರ್ಯ ಇದೆ, ಕೆಲವೊಂದು ಜಾಗದಲ್ಲಿ ಅದನ್ನು ಸಣ್ಣ ಮಾಡೋಕ್ಕಾಗಲ್ಲ ಅಂಥೇಳಿ. ಈಗ ಭಾಳ ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಉತ್ಪತ್ತಿ ಮಾಡಿ ನಾನು ಅದಕ್ಕೆ ಉತ್ತರ ಹೇಳ್ತಾ ಹೋಗ್ತೇನೆ, ನಿಮಗೆ ಸುಲಭ ಆಗ್ತದೆ. ಕೇಳ್ರಿ. ಪ್ರಶ್ನೆ 697. ಜ್ಞಾನದಲ್ಲಿ ತನ್ನತನ ಹೇಗೆ ಇರುತ್ತದೆ? ಪ್ರಶ್ನೆ ಇನ್ನೊಂದು ಸಲ ಕೇಳ್ರಿ. ಜ್ಞಾನದಲ್ಲಿ ತನ್ನತನ ಹೇಗೆ ಇರುತ್ತದೆ? ಉತ್ತರ ಕೇಳ್ರಿ. ಪ್ರಚಂಡ ಬೆಂಕಿಯಿಂದ ಸುಡುತ್ತಿರುವ ಬಂಗಾರ ತನ್ನ ಬಂಗಾರತ್ವವಾದ ಪ್ರಭಾವವನ್ನು ಬಿಡುವುದಿಲ್ಲ. ಅದೇ ರೀತಿ ತೀವ್ರ ಕರ್ಮದ ಉದಯದಿಂದ ಸಹಿತವಿದ್ದರೂ ಕೂಡ ಜ್ಞಾನಿಯು ತನ್ನ ಜ್ಞಾನತ್ವವನ್ನು ಬಿಡುವುದಿಲ್ಲ. ಪ್ರಶ್ನೆ 698. ಸ್ವಭಾವದ ಸ್ವಾತಂತ್ರ್ಯತೆ ಏನು ಇದೆ? ಉತ್ತರ. ಯಾವುದು ಯಾವ ವಸ್ತುವಿನ ಸ್ವಭಾವ ಇದೆ, ಅದು ಅದಕ್ಕೆ ತೊಂದರೆ ಕೊಡುವ ಸಾವಿರಾರು ಕಾರಣಗಳು ಕೂಡಿದರೂ ಕೂಡ ತನ್ನ ಸ್ವಭಾವವನ್ನು ಬಿಡುವುದಿಲ್ಲ. ಪ್ರಶ್ನೆ 699. ಒಂದು ವೇಳೆ ವಸ್ತು ತನ್ನ ಸ್ವಭಾವವನ್ನು ಬಿಟ್ಟು ಬಿಟ್ಟರೆ ಏನಾಗುತ್ತದೆ? ಭಾಳ ಮಹತ್ವಪೂರ್ಣ ಪ್ರಶ್ನೆ ನೋಡ್ರಿ, ಭಾರಿ ಮಹತ್ವಪೂರ್ಣ ಇದು. ಆದ್ದರಿಂದ ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 699. ಒಂದು ವೇಳೆ ವಸ್ತು ತನ್ನ ಸ್ವಭಾವವನ್ನು ಬಿಟ್ಟು ಬಿಟ್ಟರೆ ಏನಾಗುತ್ತದೆ? ಅಂದರೆ ಇನ್ನೊಂದು ಸಲ ಕೇಳಿ, ಇದರಲ್ಲಿ ಈ ಪ್ರಶ್ನೆ ಇಷ್ಟು ಮಹತ್ವಪೂರ್ಣ. ವಸ್ತು ಅಂದ ತಕ್ಷಣ ಇಲ್ಲಿ ಎಲ್ಲ ದ್ರವ್ಯಗಳನ್ನು ನೀವು ತಗೋಬೇಕು. ಅಂದರೆ ಜೀವದ್ರವ್ಯ, ಪದ್ಗಲ ದ್ರವ್ಯ, ಧರ್ಮದ್ರವ್ಯ, ಆಧಾರ ದ್ರವ್ಯ, ಆಕಾಶ ದ್ರವ್ಯ, ಕಾಲ ದ್ರವ್ಯ, ಎಲ್ಲ ದ್ರವ್ಯಗಳನ್ನು ತಗೋಬೇಕು ನೀವು. ಗೊತ್ತಾಯ್ತು? ನೋಡಿ, ಪ್ರಶ್ನೆ 699. ಒಂದು ವೇಳೆ ವಸ್ತು ತನ್ನ ಸ್ವಭಾವ ಬಿಟ್ಟರೆ ಏನಾಗುತ್ತದೆ? ಉತ್ತರ. ಹಾಗೆ ಆದರೆ ವಸ್ತುವಿನ ಅಭಾವವೇ ಆಗಬಹುದು, ಆದರೆ ಎಂದಿಗೂ ಕೂಡ ಹಾಗೆ ಆಗುವುದಿಲ್ಲ. ಕಾರಣ ಸತ್ಯಯ ನಾಶ ಆಗಲಾರದು. ನೋಡಿ, ಇಲ್ಲೊಂದು ಸ್ವಲ್ಪ ಈ ವಿಷಯವನ್ನು ನಿಮಗೆ ಬಿಟ್ಟು ಬೇರೆ ಏನನ್ನೂ ಹೇಳ್ತೀನಿ, ಅದು ನನ್ನ ತಪ್ಪಾಗ್ತದೆ. ಈ ಮಹಾಶಾಸ್ತ್ರಗಳಲ್ಲಿ ಇಂಥದ್ದೆಲ್ಲ ಸಣ್ಣ ಸಣ್ಣ ವಿಷಯ ಹೇಳ್ತಿರೋದು ಭಾಳ ತಪ್ಪಾಗ್ತದೆ. ಆದರೂ ಕೂಡ ನನಗೊಂದು ಸ್ವಲ್ಪ ಅನಿವಾರ್ಯ ಇದೆ, ಆದ್ದರಿಂದ ಹೇಳ್ತೀನಿ. ಈ ಯಾರಾದರೂ ಬಂದು ಪ್ರಶ್ನೆಯನ್ನು ಕೇಳ್ತಾರೆ, ಅಂದರೆ ಮುಗ್ಧ ಜೀವಗಳು, ಮಹಾರಾಜರೇ, ಜೀವಕ್ಕೆ ಸತ್ತ ನಂತರ ಪುನರ್ಜನ್ಮ ಇದೆಯಾ? ಈ ನೀವು ಯಾರಿಗಾರು ಕೇಳಿರ್ಬೋದು, ಅಥವಾ ನೀವು ಕೂಡ ವಿಚಾರ ಮಾಡಿರ್ಬೋದಲ್ವಾ? ಸತ್ತ ನಂತರ ಜೀವಕ್ಕೆ ಪುನರ್ಜನ್ಮ ಇದೆಯಾ? ನಮಗೆ ಹಿಂದೆ ಭಾವಗಳಿದ್ದುವಾ? ನಾವು ಅಲ್ಲಿ ಸತ್ತು ಇಲ್ಲಿಗೆ ಬಂದಿದ್ದೀವಾ? ಈ ಥರ ಎಲ್ಲ ಪ್ರಶ್ನೆಗಳು ಬರ್ತಾವಲ್ವ? ನಿಮ್ಮಲ್ಲಿ ಆ ಪ್ರಶ್ನೆ ಇಲ್ವಾ? ನಿಮ್ಮ ಮಸ್ತಿಷ್ಕದಲ್ಲಿ ಆ ಪ್ರಶ್ನೆ ಇಲ್ವಾ? ಹೇಳ್ರಿ. ನಿಮ್ಮ ಅಕ್ಕಪಕ್ಕದವರು ಅದನ್ನು ಕೇಳೋದಿಲ್ವ ಪ್ರಶ್ನೆ? ಜೀವ ಸತ್ತ ಮೇಲೆ ಮತ್ತೆ ಹುಟ್ಟುತ್ತದೆಯಾ? ಈ ರೀತಿ ಎಲ್ಲ ಕೇಳ್ತಾರಲ್ಲ. ಇದು ಎಷ್ಟು ಒಂದು ಕೆಳ ದರ್ಜೆಯ ಪ್ರಶ್ನೆಯಾಗಿ ಕಾಣ್ತದೆ ಅಲ್ವಾ? ಈ ಜಾಗದಲ್ಲಿ ಏನು ಅದಕ್ಕೋಸ್ಕರ ಇದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಮಯದಲ್ಲಿ ಗೊತ್ತಿರಬೇಕು. ಜೀವ ಹುಟ್ಟೋದೇ ಇಲ್ಲ ಅಂತ ಅಂದಮೇಲೆ ಇನ್ನು ಸಾಯೋದೇ ಇಲ್ಲಿಂದ ಬಂತು ಅಲ್ವಾ? ಜೀವ ಸಾಯೋದೇ ಇಲ್ಲ, ಯಾವತ್ತೂ ಸತ್ತಿಲ್ಲ, ಇನ್ನು ಮುಂದೆ ಸಾಯೋದೇ ಇಲ್ಲ ಕೂಡ, ಯಾವತ್ತೂ ಸಾಯೋದಿಲ್ಲ. ಯಾಕೆಂದರೆ ಎಲ್ಲ ವಸ್ತುಗಳು ಶಾಶ್ವತ ಇದ್ದಾವೆ ಅಂತ ಅಂದಮೇಲೆ ಸಾಯೋದು ಹೇಗೆ ಹಾಗಾದರೆ ಜೀವ? ಮತ್ತು ಇದೆಂಥ ಮಾತಾಡ್ತಿದ್ದೀರಿ ನೀವು? ನಾವು ಸಾಯುವವ್ರನ್ನೆಲ್ಲ ನೋಡ್ತಿದ್ದೀವಿ. ಅಲ್ಲಪ್ಪ, ಅದು ಜೀವ ಸತ್ತಿದ್ದಲ್ಲ, ಶರೀರ ಅದು ಗೊತ್ತಾಗ್ತದೆ. ನಿಮಗೆ ಕಾಣುವ ಶರೀರ ಇದೆಯಲ್ಲ, ಅದು ಸತ್ತಿದೆ. ಯಾಕೆಂದರೆ ಅದರ ಆಯು ಮುಗಿದಿದೆ, ಅದು ಹೋಗಿದೆ ಅಲ್ವಾ? ಈಗ ಹಾಗಾದರೆ ಇದು ಅನಾವಶ್ಯಕ ಯಾವುದೋ ನಾವು ಈ ಮಹಾಶಾಸ್ತ್ರವನ್ನು ಬಿಟ್ಟು ನಿಮ್ಮ ಇಲ್ಲಿ ಹೊರಗಡೆ ಎಲ್ಲೋ ಕಟ್ಟೆಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ, ಆ ಮಾತಿಗೆ ಬಂದ ಹಾಗೆ ಆಗ್ತದೆ ಇದೆಲ್ಲ. ಆದ್ದರಿಂದ ಇಂಥ ವಿಷಯಗಳನ್ನು ನನಗೆ ಈ ಮಹಾಶಾಸ್ತ್ರದಲ್ಲಿ ಹೇಳೋದು ತಪ್ಪಿದೆ ಮಧ್ಯದಲ್ಲಿ. ಆದರೆ ನಿಮ್ಮ ತಿಳುವಳಿಕೆಯಲ್ಲಿ ಇದು ಯಾವಾಗಲೂ ಇರಬೇಕು ಅನ್ನೋ ಕಾರಣದಿಂದ ಇದನ್ನ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಇನ್ನೊಂದು ಸಲ ಪ್ರಶ್ನೆ ಕೇಳ್ರಿ. ಪ್ರಶ್ನೆ 699. ಒಂದು ವೇಳೆ ವಸ್ತು ತನ್ನ ಸ್ವಭಾವ ಬಿಟ್ಟರೆ ಏನಾಗ್ಬೋದು? ಬಿಟ್ಟರೆ ಸ್ವಭಾವವನ್ನು ಏನಾಗ್ಬೋದು? ಉತ್ತರ. ಆಚಾರ್ಯ ಭಗವಾನ್ ಏನು ಹೇಳ್ತಾರೆ, ಭಗವಾನ್ರು ಏನು ಹೇಳ್ತಾರೆ ಕೇಳ್ರಿ. ಹಾಗೆ ಯಾವತ್ತೂ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಆದರೆ ವಸ್ತುವಿನ ಅಭಾವ ಆಗಬಹುದು, ಆದರೆ ಎಂದಿಗೂ ಕೂಡ ಹಾಗೆ ಆಗುವುದಿಲ್ಲ. ಕಾರಣ ಸತ್ಯೆಯ ನಾಶ ಎಂದಿಗೂ ಆಗಲಾರದು. ಇದು ಜಿನೇಂದ್ರ ಭಗವಾನ್ರ ಮಹತ್ವಪೂರ್ಣ ಸಿದ್ಧಾಂತ. ಇದ್ರ ಬಗ್ಗೆ ನೀವು ಬಹಳ ಲಕ್ಷ್ಯ ಕೊಡಬೇಕಾಗ್ತದೆ. ನೋಡಿ, ಬಹಳ ಕಲಿಯೋದ್ರಲ್ಲೂ ಕೂಡ ಒಂದು ರೀತಿ ಅರ್ಥ ಇಲ್ಲ. ನಾವು ಎಷ್ಟು ಕಲಿತೀವಿ ಅದು ಸರಿಯಾಗಿ ನಮ್ಮ ತಿಳುವಳಿಕೆಗೆ ಬರೋದು ಬಹಳ ಮಹತ್ವಪೂರ್ಣ. ಅದು ಜ್ಞಾನ ಸ್ವಲ್ಪನೇ ಇರಲಿಬೇಕಾದ್ರೆ, ಅತಿ ಕಡಿಮೆ ಸ್ವಲ್ಪನೂ ಇರಲಿಬೇಕಾದ್ರೆ ಅದನ್ನು ಸಮ್ಯಕ್ ದರ್ಶನ ಜ್ಞಾನ ಅಂತ ಹೇಳ್ತಾರೆ. ಆದರೆ
ವಿಶೇಷವಾದ ವಿಸ್ತಾರವಾದ ಜ್ಞಾನ ನಮಗೆ ಪ್ರಾಪ್ತ ಆಗಿ ಕೂಡ ಯಾವುದು ಒಂದರಲ್ಲೂ ನಿಖರವಾದ ದೃಢಶ್ರದ್ಧೆ ನಮಗೆ ಇಲ್ಲ ಅಂತಂದರೆ, ಅನುಭವ ಇಲ್ಲ ಅಂತಂದರೆ ಅದು ಜ್ಞಾನ ಮಿಥ್ಯಾನೇ ಆಗ್ತದೆ. ಇರಲಿ ಬಿಡಿ, ಈಗ ಸಮಯ ಆಗ್ತದೆ ನಾಳೆ.